ಬಿಡದಿ ಟೌನ್ಶಿಪ್ ಕದನ ಇದೀಗ ಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ಬಹಿರಂಗ ಸಮರಕ್ಕೆ ಕಾರಣವಾಗಿದೆ. ನನ್ನ ಹತ್ರ ದಾಖಲೆಗಳಿದೆ, ಚರ್ಚೆ ಮಾಡೋಣ ಬನ್ನಿ ಅಂತ ಕುಮಾರಸ್ವಾಮಿ ಪಂಥಾಹ್ವಾನದ ಸವಾಲ್ ಹಾಕಿದ್ದಾರೆ. ಆದರೆ ಇದಕ್ಕೆ ಡಿಕೆ ಈ ಹಿಂದೆಯೇ ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೆ ಅಂದಿದ್ದಾರೆ. ಇದರ ಜೊತೆ ರೆಡ್ ಝೋನ್ ಕದನವೂ ನಡೀತಾ ಇದೆ. ಇದಿಷ್ಟೇ ಅಲ್ಲ, ಕುಮಾರಸ್ವಾಮಿ ಮತ್ತೊಂದು ದಾಖಲೆ ರಿಲೀಸ್ ಮಾಡಿದ್ದಾರೆ. ತಾರಕಕ್ಕೇರಿದ ಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ಬಿಡದಿ ಕದನ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಂಥಾಹ್ವಾನ. ಅವರಷ್ಟು ಬ್ಯುಸಿ ನಾವಿಲ್ಲ, ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ಈ ಹಿಂದೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೆ ಎಂದ ಡಿಕೆ. ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಲಿ, ಉತ್ತರ ಕೊಡೋಣ. ಕಾಳಗ, ಬದ್ಧ ವೈರಿಗಳ ಸಮರ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆಶಿ ಮತ್ತು ಕುಮಾರಸ್ವಾಮಿ ಮಧ್ಯೆ ರಾಜಕೀಯ ಸಂಘರ್ಷ ತಾರಕಕ್ಕೇರಿದೆ. 2006ರಲ್ಲಿ ರೆಡ್ ಝೋನ್ ಮಾಡಿದ್ದೇ ಕುಮಾರಸ್ವಾಮಿ, ಅವರೇ ಟೌನ್ಶಿಪ್ ಪ್ಲಾನ್ ಮಾಡಿದ್ದು ಅಂತ ಸಿಎಂ ಡಿಕೆಶಿ ಬೆಂಕಿಯುಗುಳ್ತಿದ್ದಾರೆ. ಇದೀಗ ಸಿಎಂ ಡಿಕೆಶಿಗೆ ಸವಾಲ್ ಹಾಕಿರುವ ಎಚ್ಡಿಕೆ, ಬೈರಮಂಗಲಕ್ಕೆ ಬನ್ನಿ, ನಾನು ಚರ್ಚೆಗೆ ಸಿದ್ಧ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ದಾಖಲೆ ಸಮೇತ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್ಡಿಕೆ, ಇವತ್ತು ಬಿಡದಿಯ ಬೈರಮಂಗಲಕ್ಕೆ ಬೇಕಾದ್ರೆ ನೀವು ಬನ್ನಿ, ಜನರ ಮುಂದೆಯೇ ಚರ್ಚೆ ಮಾಡೋಣ ಅಂತ ಪಂಥಾಹ್ವಾನ ಕೊಟ್ಟರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ಸಿಎಂ ಡಿಕೆ, ಈ ಹಿಂದೆಯೇ ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೆ ಎಂದಿದ್ದಾರೆ. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಭಾಳ ಯಾಕಂದ್ರೆ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೊತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಲಿ, ಉತ್ತರ ಕೊಡೋಣ. ಅಷ್ಟೇ ಅಲ್ಲ, ಹೋರಾಟ ಮಾಡ್ತಿರುವ ಹೆಣ್ಣು ಮಕ್ಕಳ ಮುಂದೆಯೇ ಚರ್ಚೆಯಾಗ್ಲಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ, ಮುಂದೆ ಸದನ ಇದೆ, ಉತ್ತರ ಕೊಡೋಣ ಅಂದಿದ್ದಾರೆ. ಅಲ್ಲ, ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಣು ಮಕ್ಕಳು ವಯಸ್ಸಾಗಿರೋರು 450 ದಿನದಿಂದ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಲಿ, ಉತ್ತರ ಕೊಡೋಣ. ಸುಮ್ನೆ ದಾಖಲೆ ನಾವು ತಂದಿಲ್ಲ, ನನ್ನ ಹತ್ತಿರ ಇರುವ ದಾಖಲೆಗಳೆಲ್ಲವೂ ರೈತರದ್ದು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಡಿಕೆ, ಅವ್ರಿಗೆ ಒಳ್ಳೇದಾಗಲಿ ಅಂದ್ರು. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡ್ ಬಂದಿದೀವ, ಇದೆಲ್ಲ ರೈತರದೇ. ಅದರಿಂದ ಅಲ್ಲ, ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ. ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ರೆಡ್ ಝೋನ್ ಕದನ. ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು? ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಿ. ಮತ್ತೆ 15 ವರ್ಷದಲ್ಲಿ ಯಾವ ಸರ್ಕಾರಗಳು CDP ಪ್ಲಾನ್ ಮಾಡಿರಲಿಲ್ಲ. ನಂತರ ನಾನು ಬಂದ ಮೇಲೆ CDP ಪ್ಲಾನ್ಗೆ ಅಪ್ರೂವಲ್ ಕೊಟ್ಟೆ. ಏಕೆಂದರೆ ಪ್ರತಿ 15 ವರ್ಷಕ್ಕೂ ಒಂದು ಬಾರಿ ಬೆಂಗಳೂರಿನ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು CDP ಪ್ಲಾನ್ ರೆಡಿ ಮಾಡ್ತಾರೆ. ಆ CDP ಪ್ಲಾನ್ ಏನು ರೆಡಿ ಮಾಡಿದ್ರು, ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದೋ ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗೋಕ್ ತಯಾರಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ, ಅರ್ಕಾವತಿಯಲ್ಲಿ ಸಿದ್ದರಾಮಯ್ಯ ಏನ್ ಜೈಲಿಗೆ ಹೋದ್ರ ಅಂದ್ರು. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತೂ ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ. ಡಿನೋಟಿಫಿಕೇಶನ್ ಮಾಡಿದೆಯಲ್ಲ ಬ್ರದರ್, ಅದು
ಯಾವಾಗ ಹೋಗ್ತಾರೆ ಡಿನೋಟಿಫಿಕೇಶನ್? ಅದಕ್ಕೆ ಸಿದ್ದರಾಮಯ್ಯನವರು ಈಗ ರೀಡೋ ಮಾಡಿ 500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನು ಜೈಲು ಹೋದ್ರ? ಕಳಿಸಿದ್ದೀರಾ? ದಾಖಲೆ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ಕೌಂಟರ್. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿಯದ್ದೇ ಕೂಸು ಅಂತ ಸಿಎಂ ಡಿಕೆ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ದಾಖಲೆ ರಿಲೀಸ್ ಮೂಲಕ ಕೌಂಟರ್ ಕೊಟ್ಟಿರುವ ಕುಮಾರಸ್ವಾಮಿ, ನಾನೇ 5 ಟೌನ್ಶಿಪ್ಗೆ ಚಾಲನೆ ಕೊಟ್ಟಿದ್ದು, ಆದರೆ 2007ರ ಜೂನ್ 11ರಂದು ನನ್ನ ಎಲ್ಲ ಆದೇಶಗಳು ಸ್ಥಗಿತವಾಗುತ್ತೆ, ಬಳಿಕ ಅಧಿವೇಶನದಲ್ಲಿ ಚರ್ಚೆಯಾಗಿದೆ ಅಂತ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಚರ್ಚೆಗೆ ನಾನು ಸಿದ್ಧ, ಬನ್ನಿ ಅಂತ ಸಿಎಂ ಡಿಕೆಗೆ ಕುಮಾರಸ್ವಾಮಿ ಪಂಥಾಹ್ವಾನದ ಮೂಲಕ ಸವಾಲ್ ಹಾಕಿರೋದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಸುನಿಲ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.